यज्ञाभिमानिभ्यः सर्वेभ्यो देवेभ्यो नमः। इंद्रियाभिमानिभ्यः देवेभ्यो नमः। स्थूल मनोभिमानिने इंद्राय नमः। वेदात्मिकायै पार्वत्यै नमः। वर्णत्रयात्मकाय मनन गोचर मनोभिमानिने रुद्राय नमः। व्याख्यान गोचर मनोभिमानिने प्रणवात्मकाय शेषाय नमः। ध्यान गोचर मनोभिमानिने वेदपुरुषाय गरुडाय नमः। बिंदुरूपायै सरस्वत्यै नमः। प्राणाय नमः। प्रकृतये नमः। जनार्दनाय नमः। श्री गुरुभ्यो नमः। अथातः भागवते द्वितीये स्कन्धे पंचमे अध्याये तृतीयः श्लोकः प्रारप्स्यते। धन्योऽयं देवर्षिः यः शान्वधन्वनः कीर्तिं माध्व्या जगति विस्तारयन् आतुरं जगत् रमयति सः चतुर्मुखं ब्रह्माणं देवदेव नमस्तेस्तु इति नमस्कृत्य भागवतम् आत्मतत्त्वनिदर्शनं मे बोधय। अपि च भगवतः अधीनमिदं भगवान् अस्य मूलाधारभूतः तेनैव च सृष्टमिदं तमेव च आधृत्य तिष्ठतीदं जगत् तदेतत् जगत् त्वं तत्त्वतो वद इति। अथातः तृतीयः श्लोकः सर्वं ह्येतद् भवान् वेद भूतभव्यभवत्प्रभुः करामलकवत् विश्वं विज्ञानावसितं तव। हे भूतभव्यभवत्प्रभो चतुर्मुख भवान् सर्वमेतद् वेदैव करतलामलकवत् सर्वमेतत् यतो जानाति भवान् ततो मां विज्ञापयितुमपि मां ज्ञापयितुमपि भवानेव अर्हति इति। ಭಾಗವತದ 2ನೇ ಸ್ಕಂದದ 5ನೇ ಅಧ್ಯಾಯದ 3ನೇ ಶ್ಲೋಕ ನಾವಿವತ್ತು ನೋಡಬೇಕು. ಚತುರ್ಮುಖ ಬ್ರಹ್ಮ ಲೋಕಗುರು. ಮಹಾಭಾರತದ ಒಂದು ಶ್ಲೋಕ ನನಗೀಗ ನೆನಪಿಗೆ ಬರ್ತದೆ. ಏಷ ಲೋಕಗುರು ಸಾಕ್ಷಾತ್ ಜಗದಾಧಿಕರಃ ಪ್ರಭುಃ ಏಷ ಮಾತಾ ಪಿತಾ ಚೈವ ಯುಷ್ಮಾಕಂ ಚ ಪಿತಾಮಹಃ ಅಂತ ಆ ಶ್ಲೋಕ. ಈ ಚತುರ್ಮುಖ ಬ್ರಹ್ಮ ಸಮಸ್ತ ಪ್ರಪಂಚದ ಗುರುವಾಗಿದ್ದಾನೆ. ಜಗತ್ತಿನ ಸೃಷ್ಟಿಕರ್ತ ಕೂಡ ಹೌದು. ಏಷ ಮಾತಾ ಪಿತಾ ಚೈವ ಅವನು ಜಗತ್ತಿಗೆ ತಾಯಿಯೂ ಹೌದು ತಂದೆಯೂ ಹೌದು. ಮತ್ತೆ ನಿಮಗೆಲ್ಲರಿಗೂ ಕೂಡ ಪಿತಾಮಹ, ಎಲ್ಲ ದೇವತೆಗಳಲ್ಲೂ ಹಿರಿಯ ಆದ್ದರಿಂದ ಪಿತಾಮಹನೂ ಕೂಡ ಹೌದು ಅಂತ ಹೀಗೊಂದು ಮಹಾಭಾರತದ ಶ್ಲೋಕವೂ ಕೂಡ ನನಗೆ ನೆನಪಿಗೆ ಬರ್ತದೆ. 3ನೇ ಶ್ಲೋಕದಲ್ಲಿ ನಾರದರು ಹೇಳ್ತಿದ್ದಾರೆ, ಈ ಹಿಂದಿನದು ಇಂದಿನದು ಮುಂದಿನದೆಲ್ಲದಕ್ಕೂ ಕೂಡ ನೀನು ಒಡೆಯ. ಯಾಕೆಂದರೆ ನೀನೆಲ್ಲವನ್ನು ಸೃಷ್ಟಿಸಿದ್ದಿ, ಎಲ್ಲವೂ ಕೂಡ ನಿನಗೆ ಸ್ಪಷ್ಟವಾಗಿ ಗೊತ್ತಿದೆ, ಚೆನ್ನಾಗಿ ಗೊತ್ತಿದೆ. ಹೇಗೆಂದರೆ ಅಂಗೈಯಲ್ಲಿನ ನೆಲ್ಲಿಕಾಯಿ ಅಂತೆ ಅಂತ. ಚತುರ್ಮುಖ ಬ್ರಹ್ಮನಿಗೆ ಪರಮಾತ್ಮನ ಬಗ್ಗೆ ಎಲ್ಲವೂ ಗೊತ್ತಿಲ್ಲ. ಪರಮಾತ್ಮನ ಬಗ್ಗೆ ಆಗಲಿ ಲಕ್ಷ್ಮೀದೇವಿ ಬಗ್ಗೆ ಆಗಲಿ ಎಲ್ಲವೂ ಅವನಿಗೆ ಗೊತ್ತಿಲ್ಲ. ಆದರೆ ಉಳಿದವ್ರಿಗಿಂತ ಆತನಿಗೆ ಹೆಚ್ಚು ಗೊತ್ತಿದೆ. ಅದರ ಬಗ್ಗೆ, ಆ ಜಗತ್ತಿನ ಬಗ್ಗೆ ಆಲೋಚನೆ ಮಾಡಿದರೆ, ಗಮನ ಹರಿಸಿದರೆ ಅವನಿಗೆ ಎಲ್ಲವೂ ಕೂಡ ಗೊತ್ತಿದೆ. ಭಗವಂತನ ಬಗ್ಗೆ ಮತ್ತು ಲಕ್ಷ್ಮೀದೇವಿಯ ಬಗ್ಗೆ ಎಲ್ಲವೂ ಗೊತ್ತಿಲ್ಲ. ಭಗವಂತನಿಗೆ ಲಕ್ಷ್ಮೀದೇವಿಗೆ ಈ ಜಗತ್ತಿನ ಬಗ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟೆಲ್ಲವೂ ಗೊತ್ತಿಲ್ಲ ಈ ಜಗತ್ತಿನ ಬಗ್ಗೆ ಅವನಿಗೆ. ಆದರೆ ಈ ಜೀವಕೋಟಿಯಲ್ಲಿ ಅವನು ಸರ್ವಜ್ಞ. ತತ್ರಾಖಿಲಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣ ಏವ ಹಿ. ಪರಮಾತ್ಮನ ಕುರಿತಾಗಿ ಅಥವಾ ಜಗತ್ತಿನ ಕುರಿತಾಗಿ
ಸಂಪೂರ್ಣ ಜ್ಞಾನ ಇರುವುದು ಈ ಚತುರ್ಮುಖ ಬ್ರಹ್ಮನಿಗೆ ಅಂತ ಅಲ್ಲಿ ಒಂದು ಮಾತು ಕೇಳಿ ಬರ್ತದೆ. ಮತ್ತೆ ಈ ಚತುರ್ಮುಖ ಬ್ರಹ್ಮನನ್ನ ಹೀಗೆ ನಾರದರು ಸ್ತೋತ್ರ ಮಾಡ್ತಿದ್ದಾರಲ್ಲ, ಇಲ್ಲಿ ಆ ಚತುರ್ಮುಖ ಬ್ರಹ್ಮ ನಮ್ಮ ಸಾಧನ ಜೀವನದಲ್ಲಿ ಏನು ಪಾತ್ರ ವಹಿಸ್ತಾನೆ ಅನ್ನೋದೊಂದನ್ನು ನಾವು ತಿಳ್ಕೋಬೇಕಾಗಿದೆ. ನಮಗೆ ಮುಖ್ಯ ಪ್ರಾಣ ಅವನು ಜೀವೋತ್ತಮನಾಗಿದ್ದಾನೆ, ಅವನೇನು ಸಾಧನೆ ಮಾಡ್ತಾನೆ, ನಮ್ಮ ಕೈಯಿಂದ ಮಾಡಿಸ್ತಾನೆ ಅನ್ನೋದೆಲ್ಲ ಗೊತ್ತಿದೆ. ಚತುರ್ಮುಖ ಬ್ರಹ್ಮ ಮೊದಲು ಮುಖ್ಯ ಪ್ರಾಣನಾಗಿದ್ದು ಹೀಗೆ ಚತುರ್ಮುಖ ಬ್ರಹ್ಮನ ಪದವಿಗೆ ಹೋಗಿದ್ದಾನೆ. ಆ ಚತುರ್ಮುಖ ಬ್ರಹ್ಮ ವಿಷ್ಣೋರ್ ವಿಷಯ ಧರ್ಮೇಶು ಜ್ಞಾನಾದಿಷು ಚತುರ್ಮುಖ ಶ್ರದ್ಧಾಂ ದಧಾತಿ ಭೂತಾನಾಂ ವೈದಿಕ ಶ್ರವಣೇ ವಿಪಹ ಅಂತ ಹೀಗೆ ಆ ಚತುರ್ಮುಖ ಬ್ರಹ್ಮನ ಮಹಿಮೆಯನ್ನ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ವರ್ಣಿಸ್ತಾರೆ. ಭಗವಂತನ ಕುರಿತಾಗಿ ಜ್ಞಾನ, ಭಕ್ತಿ ಇತ್ಯಾದಿ ನಮಗೇನು ಬರಬೇಕಾಗಿದೆ, ಇದು ಎಲ್ಲದರ ಬಗ್ಗೆ ನಮಗೊಂದು ಶ್ರದ್ಧಾ ಮೂಡಿಸುವವನು. ಜ್ಞಾನ ಪಡೆಯಬೇಕೆಂಬ ಶ್ರದ್ಧಾ, ಮನನ ಮಾಡಬೇಕೆಂಬ ಶ್ರದ್ಧಾ, ಶ್ರವಣ ಮನನ ಧ್ಯಾನ ಇದೆಲ್ಲದಕ್ಕೂ ಬೇಕಾದಂತಹ ಶ್ರದ್ಧಾವನ್ನು ನಮ್ಮಲ್ಲಿ ಮೂಡಿಸುವವನೇ ಈ ಚತುರ್ಮುಖ ಬ್ರಹ್ಮ ಅಂತ ಅವನ ಬಗ್ಗೆ ಕೇಳಿ ಬರ್ತದೆ. ಇವತ್ತು ಆರಂಭದಲ್ಲಿ ನಾವೊಂದು ಮಂಗಲಾಚರಣೆ ಮಾಡಿದ್ವಿ, ಅದು ಬಹಳ ಮಹತ್ವದ್ದು. ಭಾಗವತ ತಾತ್ಪರ್ಯದಲ್ಲಿ ಮುಂದೆ ಒಂದು ಕಡೆ 6 ಅಥವಾ 7ನೇ ಸ್ಕಂದದಲ್ಲಿ ಆಚಾರ್ಯರು ನಮ್ಮ ದೇವತೆಗಳು ನಮ್ಮ ಜೀವಮಾನದಲ್ಲಿ ಪಾತ್ರ ಏನು ವಹಿಸ್ತಾರೆ ಅನ್ನೋದನ್ನು ಹೇಳಿದ್ದಾರೆ. ಅದನ್ನೇ ಕೆಲವು ಚತುರ್ಥಿ ವಿಭಕ್ತಿಯಂತವಾಗಿ ಮಾರ್ಪಾಡು ಮಾಡಿಕೊಂಡು ನಾನು ಹೇಳಿದೆ. ಎಲ್ಲ ದೇವತೆಗಳು ಕೂಡ ಯಜ್ಞಾಭಿಮಾನಿ ದೇವತೆಗಳು. ಪುಷ್ಕರನವರೆಗೆ ಕರ್ಮಾಭಿಮಾನಿ ಅಂತ ಪುಷ್ಕರನವರೆಗೂ ಕೂಡ ಪ್ರತಿಯೊಬ್ಬರೂ ನಮ್ಮ ಕೈಯಿಂದ ಯಜ್ಞ ಮಾಡಿಸ್ತಾರೆ. ಹೀಗೆ ಯಜ್ಞ ಮಾಡಿಸುವಂತಹ ದೇವತೆಗಳವರು. ಅವರಿಗಿಂತ ಇಂದ್ರಿಯಾಭಿಮಾನಿ ದೇವತೆಗಳು ಅವರು ಉತ್ತಮರು. ಕರ್ಮೇಂದ್ರಿಯಾಭಿಮಾನಿಗಳು ಮತ್ತು ಜ್ಞಾನೇಂದ್ರಿಯಾಭಿಮಾನಿ ದೇವತೆಗಳು ಉತ್ತಮರು. ಅವರಿಗಿಂತ ಆ ಎಲ್ಲ ದೇವತೆಗಳ ಅಧಿಪತಿಯಾದಂಥ ದೇವರಾಜನಾದಂಥ ಮನೋಭಿಮಾನಿಯಾದಂಥ ಇಂದ್ರ ದೊಡ್ಡವನು. ಆದರೆ ಇಂದ್ರನ ಸ್ಥಾನ ಸ್ಥೂಲ ಮನಸ್ಸಿಗೆ ಮಾತ್ರ ಸೀಮಿತ. ಅದನ್ನು ಉಪನಿಷತ್ ಭಾಷ್ಯದಲ್ಲಿ ವರ್ಣನೆ ಮಾಡ್ತಾರೆ. ಹೀಗೆ ಸ್ಥೂಲ ಮನಸ್ಸಿನ ದೇವತೆ ಅವನು. ಮತ್ತೆ ಐತರೇಯ ಉಪನಿಷತ್ ಭಾಷ್ಯವೇ ಹೇಳುವಂತೆ ಶಕ್ರೋ ಯಜ್ಞಾದಿ ಕರ್ಮಣಿ, ಈ ಜೀವನವೆಂಬ ಯಜ್ಞ ಇದನ್ನು ನಾವು ನಡೆಸಬೇಕಾದ್ರೆ ನಮಗೇನು ಶ್ರದ್ಧಾ ಬರಬೇಕು, ಆ ಶ್ರದ್ಧಾ ಕೊಡುವವನು ಈ ಇಂದ್ರ. ಆ ಇಂದ್ರನಿಗಿಂತ ವಾಗಭಿಮಾನಿನಿಯಾದಂಥ, ವಿಶೇಷತಃ ವೇದಾಭಿಮಾನಿನಿ ಋಗ್ವೇದದ ಅಭಿಮಾನಿನಿಯಾದಂಥ ಪಾರ್ವತಿ ದೊಡ್ಡವಳು. ನಾನೇನು ಕ್ರಮದಲ್ಲಿ ಮಂಗಲಾಚರಣೆ ಮಾಡಿದೆ ಅದನ್ನೇ ಹೇಳ್ತಿದ್ದೇನೆ. ಅವಳಿಗಿಂತ ನಮ್ಮ ಶರೀರದ ಅಭಿಮಾನಿಯಾದಂತಹ ಮತ್ತೆ ನಮ್ಮಿಂದ ಮನನ ಮಾಡಿಸುವಂತಹ ಸೂಕ್ಷ್ಮ ಮನಸ್ಸಿನ ದೇವತೆಗಳು ಗರುಡ ಶೇಷ ರುದ್ರರು. ನಾವು ಏನು ಶ್ರವಣ ಮಾಡಿದ್ದೇವೆ ಅದನ್ನು ಮನನ ಮಾಡಿಸುವವನು ರುದ್ರ. ಅವನು ನಮ್ಮ ಶರೀರದ ದೇವತೆಯೂ ಹೌದು, ಮರಣದ ದೇವತೆಯೂ ಹೌದು. ಮತ್ತೆ ಅವನು ಈ ಓಂಕಾರ ಇದೆಯಲ್ಲ, ಓಂಕಾರದಲ್ಲಿ ವರ್ಣತ್ರಯಗಳು ಓ ಅ ಉ ಮ ಅನ್ನುವಂಥ 3 ವರ್ಣಗಳ ಅಭಿಮಾನಿ ದೇವತಾ ಅವನು ಈ ರುದ್ರ. ಮತ್ತೆ ಅವನ ನಂತರ ಬರುವಂಥವನು ಶೇಷ. ಅವನು ವರ್ಣಮಾಲೆಯ ದೇವತೆ. ಮತ್ತು ಈ ಗರುಡ, ಈ ಶೇಷ ಮತ್ತು ರುದ್ರರಿಗೆ ವ್ಯತ್ಯಾಸ ಏನಂದರೆ ಅ ಉ ಮ ಈ 3ಕ್ಕೂ ಒಂದೊಂದಕ್ಕೂ ಸಮಷ್ಟಿಯಾಗಿ ಈ ರುದ್ರ ದೇವತೆ. ಆ 3ರ ಅಕಾರ ಉಕಾರ ಮಕಾರಗಳ ಒಂದು ಕಾಂಬಿನೇಷನ್ ಏನಿದೆ ಓಂಕಾರ, ಅದರ ದೇವತೆ ಈ ಶೇಷ. ಅವನು ವರ್ಣಮಾಲೆಯ ದೇವತೆಯು ಕೂಡ ಹೌದು. ಆದ್ದರಿಂದ ಅವನು ಛಂದಃ ಪುರುಷ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ರುದ್ರನನ್ನ ಶರೀರ ಪುರುಷ ಅಂತ ವರ್ಣನೆ ಮಾಡ್ತಾರೆ. ಅವ್ರ ನಂತರ ಬರುವವನು ಗರುಡ. ಅವನು ಧ್ಯಾನ ದೇವತಾ. ಉಪನಿಷತ್ ಭಾಷೆ ಹೇಳುವಂತೆ ಧ್ಯಾನವನ್ನು ನಮ್ಮಿಂದ ಮಾಡಿಸುವವನೇ ಗರುಡ. ಅವನು ಸಂವತ್ಸರ ಪುರುಷ. ಅವನನ್ನ ವೇದ ಪುರುಷ ಅಂತ ವರ್ಣನೆ ಮಾಡ್ತಾರೆ. ಶ್ರದ್ಧಾಂ ದಧಾತಿ ಭೂತಾನಂ ವೈದಿಕ ಶ್ರವಣೇ ವಿಪಹ. ವೇದಗಳನ್ನು ಶ್ರವಣ ಮಾಡಬೇಕಾದ್ರೆ, ವ್ಯಾಖ್ಯಾನ ಮಾಡಬೇಕಾದ್ರೆ, ಒಟ್ಟಾರೆ ವೇದಗಳ ಅಧ್ಯಯನದಲ್ಲಿ ನಮಗೆ ಶ್ರದ್ಧಾ ಮೂಡಿಸುವವನು ಗರುಡ. ಪೌರುಷೇಯ ಗ್ರಂಥಗಳಲ್ಲಿ, ಭಾರತ ಭಾಗವತಾದಿ ಗ್ರಂಥಗಳ ಅಧ್ಯಯನದಲ್ಲಿ ನಮಗೆ ಶ್ರದ್ಧಾ ಕೊಡುವವರು ರುದ್ರ ಮತ್ತು ಶೇಷರು ಅಂತ ಹೀಗೆ ಅವ್ರ ಬಗ್ಗೆ ಅಲ್ಲಿ ವರ್ಣನೆ ಇದೆ. ಅವರಿಗಿಂತ ಮೇಲೆ ಸರಸ್ವತಿ ಇದ್ದಾಳೆ. ಅವಳು ಈ ಓಂಕಾರದ ಬಿಂದು, ನಾದ ಮೊದಲಾದ ಅವಯವಗಳಿದೆಯಲ್ಲ ಅದರ ದೇವತೆ. ಅದರ ನಂತರ ಪ್ರಾಣ ಇದ್ದಾನೆ ಅಥವಾ ಚತುರ್ಮುಖ ಬ್ರಹ್ಮ ಇದ್ದಾನೆ.
ಅವನಂತರ ಪ್ರಕೃತಿ, ಮುಂದೆ ಜನಾರ್ದನ, ಈ ಪರಮಾತ್ಮ ಅಲ್ಲಿದ್ದಾನೆ ಅದರ ನಂತರ. ಹೀಗೆ ಆ ಎಲ್ಲ ದೇವತೆಗಳ ಸ್ಮರಣೆ ಮಾಡಿದ್ದು ಭಾಗವತ ತಾತ್ಪರ್ಯಕ್ಕೆ ಅನುಗುಣವಾಗಿದೆ. ಮುಂದೆ ಬರೋದಿದೆ ಆ ವಿಷಯ. ಅದನ್ನು ಇವತ್ತು ನಾವಿಲ್ಲೀಗ ನೋಡಿದ್ದೀವಿ. ಅಷ್ಟು ದೊಡ್ಡ ಸ್ಥಾನ ಇದೆ ಚತುರ್ಮುಖ ಬ್ರಹ್ಮನಿಗೆ. ಮುಮುಕ್ಷವೋ ಬ್ರಹ್ಮಣಶ್ಚ ಶಿವಾದಿಂದ್ರಾದಿಭಿಸ್ತಥ ಜ್ಞಾನಂ ಪ್ರಾಪ್ಯೆಯೋ ವಿಪುಲಂ ಮುಚ್ಚಂತೆ ಬ್ರಹ್ಮಣಾ ಸಹ. ಎಲ್ಲ ಸಾಧಕರು ಕೂಡ ಚತುರ್ಮುಖ ಬ್ರಹ್ಮನ ಮೂಲಕ, ಆಮೇಲೆ ರುದ್ರನ ಮೂಲಕ, ಅದಕ್ಕೊಂದು ಕ್ರಮ ಇದೆ. ಆ ಕ್ರಮದಲ್ಲಿ ಈ ಎಲ್ಲ ಮಹನೀಯರಿಂದ, ಇಂದ್ರಾದಿಗಳಿಂದಲೂ ಜ್ಞಾನವನ್ನು ಪಡೆದು ಮುಂದೆ ಮುಕ್ತರಾಗ್ತಾರೆ ಅಂತ ಹೇಳ್ತಾರೆ. ನಾರದರು ಚತುರ್ಮುಖ ಬ್ರಹ್ಮನಿಗೆ ಹೇಳ್ತಿದ್ದಾರೆ, ನೀನು ಈ ಇಂದಿನ ಮುಂದಿನ ಎಲ್ಲ ವಸ್ತುಗಳಿಗೂ ಒಡೆಯ, ಆದ್ದರಿಂದ ನೀನು ಎಲ್ಲವನ್ನೂ ತಿಳಿದಿದ್ದಿ. ಹೇಗೆ ತಿಳಿದಿದ್ದಿ ಅಂದರೆ ಕರಾಮಲಕವತ, ಅಂಗೈಲಿರುವ ನೆಲ್ಲಿಕಾಯಿ ಬಗ್ಗೆ ನಮಗೇನು ತಿಳ್ಕೊಬೇಕಾಗಿದೆ? ನಮ್ಮ ಮನೆ ಆದರೆ ಭಾಳ ದೊಡ್ಡದಿರ್ತದೆ. ಆ ಮನೆಯನ್ನೆಲ್ಲ ಒಂದ್ಸರಿ ಸುತ್ತು ಮುತ್ತು ನಾವು ನೋಡಿದರೆ ಮಾತ್ರ ನಮಗೆ ತಿಳಿದಿತ್ತು. ಕೈಯಲ್ಲಿ ಒಂದು ಸಣ್ಣ ನೆಲ್ಲಿಕಾಯಿಯನ್ನಿಟ್ಟು ಇದು ಗೊತ್ತಿದೆಯಾ ಅಂದರೆ ಗೊತ್ತಿದೆ ಅಂತ ಹೇಳ್ತೇವೆ. ಅದರೊಳಗಿರೋ ಪರಮಾಣುಗಳು ಇತ್ಯಾದಿಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಅದೆಲ್ಲ ವಿಷಯ ಬೇರೆ. ಆದರೂ ದೊಡ್ಡ ಮನೆ, ಮಠ, ಸೌಧ ಇತ್ಯಾದಿಗಳಿಗೆ ಹೋಲಿಸಿದರೆ ನಮಗೆ ನೆಲ್ಲಿಕಾಯಿ ಚೆನ್ನಾಗಿ ಗೊತ್ತಿರ್ತದೆ ಅಂತ ಅದರ ತಾತ್ಪರ್ಯ. ಇದು ಆ ಶ್ಲೋಕ ನಮಗೆ ತಿಳಿಸುವಂಥ ಅರ್ಥ. ತೇಷಾಂ ಪ್ರಭು ಅತಃ ವಿಶಿಷ್ಟೇನ ಜ್ಞಾನೇನ ಅವಸಿತಂ. ಆದ್ದರಿಂದ ಒಂದು ವಿಶಿಷ್ಟವಾದ ಜ್ಞಾನ ಇದೆ, ಉಳಿದವರು ಎಲ್ರಿಗೂ ಕೂಡ ಇಲ್ಲದೇ ಇರುವಂಥ ಒಂದು ವಿಶಿಷ್ಟವಾದ ಜ್ಞಾನ ನಿನಗಿದೆ ಅಂತ ಅದರ ತಾತ್ಪರ್ಯ. ವಿಜ್ಞಾನೇನ ಅಂದರೆ ಭಗವತ್ ಪ್ರಸಾದ ಲಬ್ಧೇನ, ಲಬ್ಧ ಜ್ಞಾನೇನ ವೀರರಾಘವರು ಬರೀತಾರೆ. ಜ್ಞಾನ ಅಂದರೆ ಜ್ಞಾನ ಹೌದು, ಎಲ್ಲವೂ ಭಗವಂತನ ಪ್ರಸಾದದಿಂದೇ ಬರಬೇಕು. ಇಲ್ಲಿ ವಿಜ್ಞಾನ ಅನ್ನೋದು ಭಗವಂತನ ಪ್ರಸಾದದಿಂದ ಬಂದ ಜ್ಞಾನ ಅಂತ ಹೇಳ್ತಿದ್ದಾರೆ. ಅದರ ಮೂಲಕ ಈ ಜಗತ್ತಿನೆಲ್ಲವನ್ನು ನೀನು ತಿಳಿದಿದ್ದೆ, ಅದು ಅದರ ತಾತ್ಪರ್ಯ ಆಯಿತು. ಈ ಶ್ಲೋಕಕ್ಕೆ ಯಾದವಾರ್ಯರು ಮತ್ತು ವಿಜಯಧ್ವಜರು ಏನು ಅರ್ಥ ಮಾಡ್ತಾರೆ ಅಂತ ಅನ್ನೋದನ್ನು ಒಂದು ಬಾರಿ ನೋಡಬೇಕು. ನನಗೆ ನೀನೇನು ಹೇಳಬೇಕಾಗಿದೆ, ಅದ್ರ ಬಗ್ಗೆ ಪೂರ್ಣವಾದ ಜ್ಞಾನ ನಿನಗಿದೆ ಅಂತ ನಾರದರು ಚತುರ್ಮುಖ ಬ್ರಹ್ಮನನ್ನು ವರ್ಣಿಸ್ತಾ ಇದ್ದಾರೆ. ಪ್ರಜಾಪತೆ ಅಂತ ಮೊದಲಾದ ವೇದ ಮಂತ್ರಗಳು ಇವೆ. ಪ್ರಜಾಪತೆ ನತ್ವದೇತಾನ್ ಅಂತ ಮೊದಲಾದ ವೇದ ಮಂತ್ರಗಳು ಕೂಡ ಅದನ್ನು ಸ್ಪಷ್ಟವಾಗಿ ತಿಳಿಸಿವೆ, ನೀನೆಂಥ ದೊಡ್ಡ ಮಹನೀಯ ಅಂತನ್ನೋದನ್ನು. ಇಲ್ಲಿ ವಿಜಯಧ್ವಜರು ಒಂದು ಅನುಮಾನ ಪ್ರಯೋಗ ತಿಳಿಸಿದ್ದಾರೆ. ಅದು ಸ್ವಲ್ಪ ವಿವಾದಾಸ್ಪದ ಆಗ್ತದೆ. ಗೋವಿಂದಾಚಾರ್ಯರು ಕೂಡ ಅದನ್ನು ನಿರಾಕರಿಸಿದ್ದಾರೆ. ನನಗೂ ಕೂಡ ಆ ಅನುಮಾನ ಪ್ರಯೋಗದ ಬಗ್ಗೆ ಅಷ್ಟು ಸಮಾಧಾನ ಇಲ್ಲ. ಅದನ್ನು ಈಗ ನಿಮ್ಮ ಮುಂದೆ ಹೇಳ್ತೇನೆ. ಸರ್ವಮೇತದ್ ಭವಾನ್ ವೇದ ಅಂತಿದೆಯಲ್ಲ, ಅದರ ಬಗ್ಗೆ ಈಗ ನಾವು ಮೊದಲು ನೋಡಬೇಕು. ಅದೊಂದು ಪ್ರತಿಜ್ಞಾ ಅಂತ. ಪ್ರತಿಜ್ಞಾ ಅಂದರೆ ಪಕ್ಷ ಮತ್ತು ಸಾಧ್ಯ ಇವೆರಡನ್ನು ಒಳಗೊಂಡಿರ್ತದೆ. ಅನುಮಾನ ಪ್ರಯೋಗ ಗೊತ್ತಿದ್ದವರಿಗೆ ಗೊತ್ತಿದೆ. ಇದನ್ನೆಲ್ಲ ಯಾಕೆ ಇಷ್ಟು ಹೇಳಬೇಕಾಗಿದೆ ಅಂದರೆ, ವಿಜಯಧ್ವಜರ ಟಿಪ್ಪಣಿಯಾಗಲಿ ಯಾದವಾರ್ಯರ ಟಿಪ್ಪಣಿಯಾಗಲಿ ಇವತ್ತು ನಮಗೇನು ಉಪಲಬ್ಧ ಇದೆ, ಉಪಲಬ್ಧವಾದ ರೂಪ, ಅದರಲ್ಲೇನೋ ಅನೇಕ ಸಮಸ್ಯೆಗಳಿವೆ, ಎರಡರಲ್ಲೂ ಸಮಸ್ಯೆಗಳಿವೆ. ಆ ಸಮಸ್ಯೆಗಳಿದ್ದದನ್ನು ನಾವಿವತ್ತು ಗುರುತಿಸಬೇಕಾಗಿದೆ. ಸಮಸ್ಯೆ ಇದೆ ಅಂತ ಗೊತ್ತಾದರೆ ಮುಂದೆ ಅದರಲ್ಲಿ ಯಾವುದನ್ನು ಸ್ವೀಕಾರ ಮಾಡಬೇಕು, ಯಾವುದನ್ನು ಸ್ವೀಕಾರ ಮಾಡಬಾರ್ದು, ಯಾವುದನ್ನು ಹೇಗೆ ಹೊಂದಿಸಬೇಕು ಅಂತೆಲ್ಲ ನಮಗೊಂದು ಸ್ಪಷ್ಟವಾದ ಎಚ್ಚರ ಮೂಡುವುದು ಸಾಧ್ಯ. ಅದು ಪ್ರತಿಜ್ಞಾ, ಆಮೇಲೆ ಹೇತು ಮತ್ತು ವ್ಯಾಪ್ತಿ, ನಿದರ್ಶನ, ಹೀಗೆಲ್ಲ ಮಾತುಗಳಿವೆ. ಅದು ಏನನ್ನು ತಿಳಿಸ್ತಾ ಇದೆ ಅಂದರೆ, ಪ್ರತಿಜ್ಞಾ ಅಂದರೆ ಪಕ್ಷ ಸಾಧ್ಯವಾನ್, ಪಕ್ಷದಲ್ಲಿ ಸಾಧ್ಯ ಇದೆ ಅಂತ ಹೇಳಿದರೆ ಅದನ್ನು ಪ್ರತಿಜ್ಞಾ ಅಂತಾರೆ. ಒಂದು ಅನುಮಾನ ಇರಬೇಕಾದ್ರೆ ಒಂದು ಪಕ್ಷ ಇರಬೇಕು. ಅದಕ್ಕೂ ಆ ಪಕ್ಷದಲ್ಲಿ ನಾವು ಏನನ್ನಾದರೂ ಸಾಧನೆ ಮಾಡಲಿಕ್ಕೆ ಹೋಗ್ತೀವಿ. ಯಾವುದನ್ನು ಸಾಧನೆ ಮಾಡ್ತೀವೋ ಅದು ಸಾಧ್ಯ, ಯಾವ ಹೇತುವಿನಿಂದ ಸಾಧನೆ ಮಾಡ್ತೀವೋ, ಯಾವ ಕಾರಣದಿಂದ ಅದನ್ನು ಹೇತು ಅಂತಾರೆ. ಮತ್ತು ಹೇತು ಮತ್ತು ಸಾಧ್ಯಗಳಿಗೆ ವ್ಯಾಪ್ತಿ ಇರಬೇಕು, ಮತ್ತು ಅದಕ್ಕೊಂದು ನಿದರ್ಶನ ಇರಬೇಕು. ಕೊನೆಗೆ ಉಪನಯ ಮತ್ತು ನಿಗಮನ. ವ್ಯಾಪ್ತಿ ವಿಶಿಷ್ಟವಾದ ಹೇತು ಪಕ್ಷದಲ್ಲಿದೆ ಅಂತ ಉಪನಯ, ಆದ್ದರಿಂದ ಸಾಧ್ಯವೂ ಪಕ್ಷದಲ್ಲಿದೆ ಅಂತ ನಿಗಮನ ಅಂತ. ಇಷ್ಟು ಒಟ್ಟು 5 ಅಂಗಗಳು ಅನುಮಾನಕ್ಕಿರ್ತವೆ ಅಂತ ತಾರ್ಕಿಕರು ಮೊದಲಾದವರು ಅದ್ವರ್ಣನೆ ಮಾಡ್ತಾರೆ. ಈಗ ಅಲ್ಲಿ ಸರ್ವಮೇತದ್ ಭವಾನ್ ವೇದ ಅಂತಿದೆಯಲ್ಲ, ಅಲ್ಲಿ ಭವಾನ್ ಅಂತನ್ನುವುದು ಪಕ್ಷ, ಚತುರ್ಮುಖ ಬ್ರಹ್ಮ ಅಲ್ಲಿ ಪಕ್ಷ.
ಅವನನ್ನು ಪಕ್ಷವನ್ನಾಗಿ ಮಾಡಿಕೊಂಡು ಅಲ್ಲಿ ಹೀಗೆ ಸಾಧನೆ ಮಾಡ್ತಿದ್ದಾರೆ. ವೇದ ಭವಾನ್ ಅಂದ್ರೆ ಪಕ್ಷ, ಸರ್ವಂ ವೇದ ಎಲ್ಲವನ್ನೂ ತಿಳಿದಿದ್ದಿ ಅಂತ. ತಿಳಿದಿದ್ದಿ ಅನ್ನೋದು ಸಾಧ್ಯ, ಭವಾನ್ ಅನ್ನೋದು ಪಕ್ಷ. ಪಕ್ಷ ಸಾಧ್ಯ ಎರಡೂ ಸೇರಿಸಿ ಸರ್ವಂ ಭವಾನ್ ವೇದ ಅನ್ನೋದು ಪಕ್ಷ ಮತ್ತು ಸಾಧ್ಯ ಎರಡನ್ನು ಒಳಗೊಂಡಿದೆ. ಅದನ್ನು ಪ್ರತಿಜ್ಞಾ ಅಂತಾರೆ. ಮುಂದೆ ಭೂತ ಭವ್ಯ ಭವತ್ಪ್ರಭು ಇತಿ ಹೇತು, ಹಿಂದಿನದು ಮುಂದಿನದು ಎಲ್ಲವನ್ನೂ ತಿಳಿದಿದ್ದಾನೆ ಅನ್ನೋದೇನಿದೆಯಲ್ಲ ಅದು ಹೇತು ಅಂತ ಅಲ್ಲಿ ಅದು ವರ್ಣಿಸಿದ್ದಾರೆ. ಮತ್ತೆ ಹಿ ಅಂತಿದೆಯಲ್ಲ, ಸರ್ವಂ ಹೇತದ್ ಭವಾನ್ ವೇದ ಅಂತ ಹಿ ಅಂತಿದೆ. ಆ ಹಿ ಅನ್ನುವ ಮಾತಿನ ಮೂಲಕ ವ್ಯಾಪ್ತಿಯನ್ನು ತೋರಿಸ್ತಾ ಇದ್ದಾರೆ ಶ್ಲೋಕಕಾರರು ಅಂತ ವಿಜಯಧ್ವಜರು ಅಭಿಪ್ರಾಯ ಪಡ್ತಾರೆ. ಹೀತಿ ವ್ಯಾಪ್ತಿ ಪ್ರದರ್ಶನ, ಹೇತು ಮತ್ತು ಸಾಧ್ಯಗಳಿಗೆ ವ್ಯಾಪ್ತಿಯನ್ನು ತೋರಿಸ್ತಾ ಇದ್ದಾರೆ. ಅದೇನು ವ್ಯಾಪ್ತಿ ಅಂದರೆ, ಹೇತು ಮತ್ತು ಪರ್ವತಃ ವನ್ಯಮಾನ್ ಧೂಮಾತ್ ಅಂತ ಹೀಗೆ ಪ್ರಯೋಗ ಮಾಡಿದಾಗ ಪರ್ವತ ಪಕ್ಷ, ಪರ್ವತದಲ್ಲಿ ಬೆಂಕಿ ಇದೆ ಯಾಕೆಂದ್ರೆ ಹೊಗೆ ಇರುವುದರಿಂದ ಅಂತ ಹೀಗೆ ಅನುಮಾನ ಪ್ರಯೋಗ ಮಾಡಿದಾಗ ಎಲ್ಲೆಲ್ಲಿ ಧೂಮ ಇರ್ತದೋ ಅಲ್ಲೆಲ್ಲ ಅಗ್ನಿ ಇರ್ತದೆ ಅಂತ ವ್ಯಾಪ್ತಿ ಹೀಗೆಲ್ಲ ಅಲ್ಲಿ ತೋರಿಸ್ತಾ ಇರ್ತಾರೆ. ಈ ಯಾರ್ಯಾರು ಭೂತ ಭವ್ಯ ಭೂತಪ್ರಭುವಾಗಿದ್ದಾರೋ, ಈ ಜಗತ್ತಿಗೆ ಒಡೆಯರಾಗಿದ್ದಾರೋ ಅವರೆಲ್ಲವನ್ನು ತಿಳಿದಿದ್ದಾರೆ ಅಂತ ಪಕ್ಷ ಅಂತ. ಇದು ವ್ಯಾಪ್ತಿ, ಪಕ್ಷ ಅಲ್ಲ ವ್ಯಾಪ್ತಿ. ಹೇತು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಸಾಧ್ಯ ಇದೆ. ಯಾರು ಜಗತ್ತೆಲ್ಲವನ್ನು ಸೃಷ್ಟಿಸಿದ್ದಾರೋ ಅವರು ಸರ್ವಜ್ಞರಾಗಿದ್ದಾರೆ ಅಂತ ವ್ಯಾಪ್ತಿ. ಮುಂದೆ ಕರತಲಾಮಲಕವತಿ ನಿದರ್ಶನಂ ಅಂತ ಬರೀತಾರೆ. ಕರತಲಾಮಲಕವತ್ ಅಂಗೈಯಲ್ಲಿನ, ಕರಾಮಲಕವತ್ ಅಂಗೈಯಲ್ಲಿರುವ ನೆಲ್ಲಿಕಾಯಿಯಂತೆ ಅಂತ ನಿದರ್ಶನ ಅಂತ ವಿಜಯಧ್ವಜರು ಬರೆದಿದ್ದಾರೆ. ಸರಿ, ನಿದರ್ಶನ ಅಂದ್ರೆ ಏನರ್ಥ? ಪ್ರತಿಜ್ಞಾ ಹೇತು ಉದಾಹರಣ, ಉಪನಯ ನಿಗಮನ ಅಂತ ಇರ್ತದೆ. ಆ ಉದಾಹರಣ, ದೃಷ್ಟಾಂತ ಮತ್ತು ನಿಗಮನ ಅಂತ ಹೀಗೆಲ್ಲ, ಉದಾಹರಣ, ದೃಷ್ಟಾಂತ ಮತ್ತು ನಿದರ್ಶನ ಅಂತ ಹೀಗೆಲ್ಲ ಶಬ್ದಗಳನ್ನು ಪ್ರಯೋಗ ಮಾಡ್ತಿರ್ತಾರೆ. ಉಪನಯ ನಿಗಮನ ಅದು ಬೇರೆ, 4ನೇ ಮತ್ತು 5ನೇ ಅಂಗ. ಈ ಉದಾಹರಣ, ದೃಷ್ಟಾಂತ ಮತ್ತು ನಿದರ್ಶನ ಇವು ಹೆಚ್ಚು ಕಡಿಮೆ ಸಮಾನ ಶಬ್ದಗಳು. ಕರಾಮಲಕವತ್ತು ಕೈಯಲ್ಲಿರುವ ನೆಲ್ಲಿಕಾಯಿ ಅಂತ ನಿದರ್ಶನಂ ಮತ್ತು ನಿದರ್ಶನ ಶಬ್ದ ಪ್ರಯೋಗ ಮಾಡಿದ್ದಾರೆ. ಇದು ದೊಡ್ಡ ಸಮಸ್ಯೆ ಕಾರಣ ಆಗ್ತದೆ. ಸರಿ, ಪರ್ವತಃ ವನ್ಯಮಾನ್ ಧೂಮಾತ್ ಅಂತ ಅನುಮಾನ ಪ್ರಯೋಗ ಮಾಡ್ತೀವಲ್ಲ, ಪರ್ವತದಲ್ಲಿ ವನ್ನಿ ಇದೆ ಯಾಕೆಂದ್ರೆ ಧೂಮ ಇರುವುದರಿಂದ ಅಂತ. ಅಲ್ಲಿ ಆ ಥರ ಹೇಳಿದಾಗ ಎಲ್ಲೆಲ್ಲಿ ಧೂಮ ಇದೆಯೋ ಅಲ್ಲೆಲ್ಲ ವನ್ನಿ ಇದೆ. ಹೇಗೆ ಅಂದರೆ ಪಾಕಶಾಲೆಯಂತೆ, ಅಡಿಗೆ ಮನೆಯಂತೆ ಅಂತ ಉದಾಹರಣೆ ಕೊಟ್ಟಿರ್ತಾರೆ. ಅಡಿಗೆ ಮನೆಯಲ್ಲಿ ಧೂಮವೂ ಇದೆ, ಅಗ್ನಿಯೂ ಇದೆ. ಅದರಂತೆ ಪರ್ವತದಲ್ಲೂ ಕೂಡ ದೂರದ ಬೆಟ್ಟದಲ್ಲಿ ನಮಗೆ ಹೊಗೆ ಕಾಣಿಸ್ತಾ ಇದೆ, ಅದರಿಂದ ಅಲ್ಲಿ ಅಗ್ನಿಯೂ ಕೂಡ ಇದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಸರಿ, ಅಲ್ಲಿ ಆ ಅಡಿಗೆ ಮನೆಯಲ್ಲಿ ಧೂಮವು ಎಂಬ ಹೇತುವು, ಅಗ್ನಿ ಎಂಬ ಸಾಧ್ಯವೂ ಇದೆ. ಇಲ್ಲಿ ಕರಾಮಲಕ ಅಂತಿದೆಯಲ್ಲ, ಈ ಕರಾಮಲಕದಲ್ಲಿ ಅಂದರೆ ಅಂಗೈಯಲ್ಲಿ ನೆಲ್ಲಿಕಾಯಿಯಲ್ಲಿ ಹೇತು ಮತ್ತು ಸಾಧ್ಯಗಳಿವೆಯಾ ಅಂತ ಸ್ವಲ್ಪ ವಿಚಾರ ಮಾಡೋದು. ಹೇತು ಯಾವುದು? ಭೂತಭವ್ಯ ಭೂತಪ್ರಭು, ಹಿಂದಿನ ಎಲ್ಲದಕ್ಕೂ ಕೂಡ ಒಡೆತನ, ಇದು ಹೇತು. ಎಲ್ಲದಕ್ಕೂ ಒಡೆತನ ಅನ್ನೋದು ಈ ನೆಲ್ಲಿಕಾಯಿಯಲ್ಲಿದೆಯಾ? ಇದು ಹಾಸ್ಯಾಸ್ಪದವಾದ ಸಂಗತಿ ಆಗ್ತದೆ. ಮತ್ತೆ ಆ ನೆಲ್ಲಿಕಾಯಿ ಅನ್ನೋದು ಎಲ್ಲವನ್ನೂ ತಿಳಿದಿದೆಯಾ? ನೆಲ್ಲಿಕಾಯಿ ಎಲ್ಲವನ್ನೂ ತಿಳಿದಿರ್ತದ? ನೆಲ್ಲಿಕಾಯಿ ಒಂದು ಜಡವಾದ ವಸ್ತು, ಅದೇನೇನು ತಿಳಿತದ? ನೆಲ್ಲಿಕಾಯಿಯನ್ನು ಬೇರೆ ಯಾರು ತಿಳಿಬೇಕಷ್ಟೆ. ನೆಲ್ಲಿಕಾಯಿ ಎಲ್ಲದಕ್ಕೂ ಒಡೆಯನೂ ಅಲ್ಲ, ಹೇತು ಉಳ್ಳದ್ದು ಅಲ್ಲ, ಎಲ್ಲವನ್ನೂ ತಿಳಿದಿದೆ ಎಂಬ ಸಾಧ್ಯವುಳ್ಳದ್ದು ಅಲ್ಲ ಅಂತ ಆ ನಿದರ್ಶನ ಅಂತ ಏನು ತೋರಿಸಿದ್ದಾರೆ, ಇವೆಲ್ಲ ಸರಿಯಾಗೋದಿಲ್ಲ. ಇಲ್ಲೊಂದು ಅನುಮಾನ ಪ್ರಯೋಗನೇ ಏನು ಬೇಕು ಅಂತಿರಲಿಲ್ಲ. ಅನುಮಾನ ಪ್ರಯೋಗ ಮಾಡುವುದು ತಪ್ಪೇನಲ್ಲ, ಮಾಡುವುದಾದರೆ ಬೇರೆ ರೀತಿ ಮಾಡಬೇಕಾಗ್ತದೆ. ಚತುರ್ಮುಖನೇ ನೀನು ಎಲ್ಲವನ್ನೂ ತಿಳಿದಿದ್ದಿ ಯಾಕೆಂದ್ರೆ ಎಲ್ಲದಕ್ಕೂ ಒಡೆಯನಾದ್ದರಿಂದ ಅಂತ ಹೀಗೆ ವಾಕ್ಯ ಪ್ರಯೋಗ ಮಾಡಿದಾಗ ಅದಕ್ಕೆ ವ್ಯತಿರೇಕ ವ್ಯಾಪ್ತಿ ಇತ್ಯಾದಿಯನ್ನು ತೋರಿಸಿದ್ರೆ ಸಾಕು. ನಿನಕ್ಕಿಂತ ಕೆಳಗಿನವರು ಎಲ್ಲದಕ್ಕೂ ಒಡೆಯರಲ್ಲ, ಆದ್ದರಿಂದ ಅವರೆಲ್ಲವನ್ನೂ ತಿಳಿದಿಲ್ಲ ನಿನಕ್ಕಿಂತ ಕೆಳಗಿನವರು, ಆದ್ದರಿಂದ ಅವ್ರು ಎಲ್ಲದಕ್ಕೂ ಒಡೆಯರೂ ಅಲ್ಲ. ವ್ಯತಿರೇಕ ವ್ಯಾಪ್ತಿಯನ್ನು ತೋರಿಸಿದ್ರೆ ಸಾಕು, ವ್ಯತಿರೇಕ ದೃಷ್ಟಾಂತ ತೋರಿಸಿದ್ರೆ ಸಾಕು. ಕರಾಮಲಕವತ್ತನ್ನು ದೃಷ್ಟಾಂತ ತೋರಿಸಿ ಅದರಲ್ಲಿ ಹೇತು ಮತ್ತು ಸಾಧ್ಯವನ್ನು ಹೇಗೆ ಸಮರ್ಥನೆ ಮಾಡೋದು? ಅದನ್ನೇ ಗೋವಿಂದಾಚಾರ್ಯ ಕೇಳಿದ್ದಾರೆ. ಆದ್ರಿಂದಲೇ ವಿಜಯಧ್ವಜೀಯ ಅಂತ ಅನೇಕ ವಿಕ್ಷೇಪಗಳಿಂದ ಕೂಡಿದೆ, ಅದು ವಿಶ್ವಾಸಕ್ಕೆ ಯೋಗ್ಯ ಆಗಿಲ್ಲ ಅಂತ ಅವರು ಅಭಿಪ್ರಾಯ ಪಟ್ಟಿದ್ದಾರೆ. ಅದರ ಬಗ್ಗೆ ಇನ್ನೊಂದು ಅಂಶ ಹೇಳೋನಿದ್ದೇನೆ, ಈಗ ಮುಂದೆ ಹೇಳ್ತೇನೆ. ವಿಜ್ಞಾನೇತಿ ನಿಗಮನಂ, ಮುಂದೆ ವಿಜ್ಞಾನ ಅಂತಿದೆಯಲ್ಲ, ಈ ಉಪನಯ ನಿಗಮನ. ಉಪನಯ ಅಂದರೆ ಈ ಪಕ್ಷದಲ್ಲಿ ವ್ಯಾಪ್ತಿ ವಿಶಿಷ್ಟವಾದ ಹೇತು ಇದೆ ಅಂತ ತೋರಿಸಿಕೊಟ್ರೆ ಅದು ಉಪನಯ. ಹೇತು ಇರುವುದರಿಂದ ಸಾಧ್ಯವೂ ಇದೆ ಅಂತ ಕನ್ಕ್ಲೂಡ್ ಮಾಡಿದರೆ ಕನ್ಕ್ಲೂಷನ್ಗೆ ಉಪನಯ ಅಂತ ಕರೀತಾರೆ, ನಿಗಮನ ಅಂತ ಕರೀತಾರೆ. ವಿಜ್ಞಾನಾವಶ್ಯಕಂ ತವ, ನಿನಗೆ ಎಲ್ಲವೂ ಕೂಡ ತಿಳಿದು ಬಂದಿದೆ, ಎಲ್ಲವೂ ಜ್ಞಾನವೂ ಇದ್ದೇ ಇದೆ ಅಂತ ನಿಶ್ಚಯ ಮಾಡ್ತಾ ಇದ್ದಾನೆ ನಾರದ, ಅದರಿಂದ ನಿಗಮನ ಅಂತ ಈಗ ಅರ್ಥ ಅವರು ತೋರಿಸಿದ್ದಾರೆ. ಉಳಿದೆಲ್ಲ ಸರಿ ಇದೆ. ನೆಲ್ಲಿಕಾಯಿ ದೃಷ್ಟಾಂತ
ನೆಲ್ಲಿಕಾಯಿಯನ್ನು ನಿದರ್ಶನ ಅಂತ ಹೇಳಿದ್ದು ಸರಿ ಇಲ್ಲ. ಇನ್ನು ಒಂದು ಮಾರ್ಗ ಇದೆ. ಅದೇನೆಂದರೆ, ಈ ಪರ್ವತಃ ವನ್ಯಮಾನ್ ಧೂಮಾತ್ ಎಂಬಲ್ಲಿ ಪರ್ವತಃ ವನ್ಯಮಾನ್ ಧೂಮಾತ್ ಯಥಾ ಮಹಾನಸಃ ಅಂತ ಏನು ದೃಷ್ಟಾಂತ ಹೇಳ್ತಾರಲ್ಲ, ಆ ಮಹಾನಸವನ್ನು ದೃಷ್ಟಾಂತವನ್ನು ಹೇಳುವುದು ಯಾವ ದೃಷ್ಟಿಯಿಂದ? ಮಹಾನಸವು ಧೂಮವುಳ್ಳದ್ದು ಆಗಿದೆ, ವನ್ಯವುಳ್ಳದ್ದು ಆಗಿದೆ ಅಂತ. ಆ ದೃಷ್ಟಿಯಿಂದ ಹೇತುವು ಇದೆ, ಸಾಧ್ಯವೂ ಇದೆ ಅನ್ನೋ ದೃಷ್ಟಿಯಿಂದ ಅದನ್ನು ದೃಷ್ಟಾಂತ ಅಂತ ಹೇಳ್ತಾರೆ. ಇನ್ನು ಈ ನಿದರ್ಶನ ಅಂತ ಅನ್ನೋದನ್ನು ಅನುಮಾನಕ್ಕಿಂತ ಸ್ವಲ್ಪ ಬಹಿರ್ಭೂತವಾಗಿ, ಸ್ವಲ್ಪ ಬೇರೆ ರೀತಿಯಿಂದ ವಿಚಾರ ಮಾಡಬಹುದು. ಹಾಗೆ ವಿಜಯಧ್ವಜರ ಅಭಿಪ್ರಾಯ ಇರುವ ಸಾಧ್ಯತೆ ಇದೆ. ಅನುಮಾನಕ್ಕಿಂತ ಬಹಿರ್ಭೂತವಾಗಿ ವಿಚಾರ ಮಾಡಿದರೆ ಆವಾಗ ಈ ಅನುಮಾನಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ಸಾಧುತ್ವವನ್ನು ಹೇಳಬಹುದು ಕಷ್ಟಪಟ್ಟು. ಅದು ಹೇಗೆ ಅಂದರೆ, ನಮ್ಮ ಊರಿನಲ್ಲೊಬ್ಬ ಸಂಗೀತಗಾರರಿದ್ದಾರೆ. ಅವರು ಉತ್ತರಾದಿ ಸಂಗೀತವನ್ನು ಚೆನ್ನಾಗಿ ಹಾಡ್ತಾರೆ, ಹಿಂದೂಸ್ತಾನಿ ಸಂಗೀತವನ್ನು ಚೆನ್ನಾಗಿ ಹಾಡ್ತಾರೆ, ಯಾಕಂದರೆ ಒಳ್ಳೆಯ ಪಂಡಿತರಾದ್ದರಿಂದ ಅಂತ ಹೇತು ಪ್ರಯೋಗ ಮಾಡಿದ್ವಿ. ಅದಕ್ಕೆ ದೃಷ್ಟಾಂತ ಏನಂದರೆ, ಅದಕ್ಕೆ ಒಂದು ನಿದರ್ಶನ ಕೊಡಬಹುದು ನಾವು. ಹೇಗೆಂದರೆ, ಅವರು ದಕ್ಷಿಣಾದಿ ಸಂಗೀತವನ್ನು ಎಷ್ಟು ಚೆನ್ನಾಗಿ ಹಾಡ್ತಾರೋ ಅಷ್ಟೇ ಚೆನ್ನಾಗಿ ಉತ್ತರಾದಿ ಸಂಗೀತವನ್ನು ಹಾಡ್ತಾರೆ, ಅಥವಾ ಉತ್ತರಾದಿ ಸಂಗೀತವನ್ನು ಎಷ್ಟು ಚೆನ್ನಾಗಿ ಹಾಡ್ತಾರೋ ಅಷ್ಟೇ ಚೆನ್ನಾಗಿ ದಕ್ಷಿಣಾದಿ ಸಂಗೀತವನ್ನು ಹಾಡ್ತಾರೆ ಅಂತ. ಪಕ್ಷದಲ್ಲಿ ಹೇತು ಸಾಧ್ಯ ಇದೆಯಲ್ಲ, ಪಕ್ಷದಲ್ಲಿ ಸಾಧ್ಯ ಇರುವುದು ಮಾತ್ರ ಅಲ್ಲ, ಮತ್ತೂ ಒಂದು ಏನೋ ಇದೆ. ಆ ಮತ್ತೊಂದು ಹೇಗಿದೆಯೋ ಹಾಗೆ ಅಲ್ಲಿ ಸಾಧ್ಯವೂ ಇದೆ ಅಂತ. ಉದಾಹರಣೆಗೆ ನಮ್ಮ ಎದುರಿಗಿನ ಪರ್ವತದಲ್ಲಿ ಧೂಮ ಇರುವುದರಿಂದ ವನ್ನಿ ಇದೆ, ವನ್ನಿ ಇದೆ. ಹಾಗೇನೆ ಅಲ್ಲಿ ಕಲ್ಲು ಕೂಡ ಇದೆ, ಕಲ್ಲು, ಮಣ್ಣು ಮತ್ತು ಏನೇನೋ ಸಂಗತಿಗಳು ಕೂಡ ಅಲ್ಲಿವೆ. ಪೊದೆಗಳಿವೆ, ದೊಡ್ಡ ದೊಡ್ಡ ಹೆಮ್ಮರಗಳಿವೆ, ಗುಹೆಗಳಿವೆ. ಇವೆಲ್ಲ ಇದ್ದಂತೆ ಅಲ್ಲಿ ವನ್ನಿಯೂ ಇದೆ. ಗುಹೆ, ಮರ, ಮುಟ್ಟು, ಪೊದೆ ಇತ್ಯಾದಿಗಳು ಇರುವಂತೆ ಅವನ್ನು ನಿದರ್ಶನವನ್ನಾಗಿ ತಗೊಂಡು, ಆದ್ದರಿಂದ ಅಲ್ಲಿ ವನ್ನಿಯೂ ಕೂಡ ಇದೆ, ಯಾಕೆಂದರೆ ಧೂಮವು ಇರುವುದರಿಂದ ಅಂತ ನಿದರ್ಶನ ಒಂದು ಸ್ವಲ್ಪ ಹೇಳಬಹುದು. ಆದರೆ ಅಂಥ ನಿದರ್ಶನದಿಂದ ಅನುಮಾನಕ್ಕೇನು ಬಹಳ ಉಪಯೋಗ ಇಲ್ಲ ಅನ್ನೋದು ನಮ್ಗೆ ಗೊತ್ತಿರಬೇಕು. ಅನುಮಾನಕ್ಕೆ ಉಪಯೋಗ ಇರುವುದೇನು? ಹೇತು ಬೇಕು, ಸಾಧ್ಯ ಬೇಕು, ಹೇತು ಮತ್ತು ಸಾಧ್ಯಗಳ ವ್ಯಾಪ್ತಿ ಇರಬೇಕು, ಹೇತುವು ಸಾಧ್ಯವೂ ಇರುವಂಥ ದೃಷ್ಟಾಂತ ಇರಬೇಕು. ಪರ್ವತದಲ್ಲಿ ಹೊಗೆ ಇರುವುದರಿಂದ ಅಗ್ನಿ ಇದೆ. ಅಗ್ನಿ ಹೇಗಿದೆ ಅಂದರೆ, ಪರ್ವತದಲ್ಲಿ ಗುಹೆ ಇದೆ, ಮರ ಮುಟ್ಟುಗಳಿವೆ, ಮತ್ತು ಏನೇನೋ ಇದೆ, ಕಾಡು ಪ್ರಾಣಿಗಳಿವೆ, ಹಾಗೆ ವನ್ನಿಯೂ ಇದೆ ಅಂತ ಹೇಳಿದ್ರಿಂದ ಉಪಯೋಗ ಏನಿಲ್ಲ. ಸುಮ್ಮನೆ ಒಂದು ತೋರಿಸಿಕೊಟ್ಟಾಗಾಯ್ತಷ್ಟೆ. ನೀನು ಜಗತ್ತಿನೆಲ್ಲವನ್ನೂ ತಿಳಿದಿದ್ದೆ. ಹೇಗೆ ತಿಳಿದಿದ್ದೆ ಅಂದರೆ ನೆಲ್ಲಿಕಾಯಿ ಅಂತ ತಿಳಿದಿದ್ದೆ. ಆ ನೆಲ್ಲಿಕಾಯಿ ಅಂತ ತಿಳಿದಿದ್ದೆ ಅನ್ನೋದು ಅನುಮಾನಕ್ಕೆ ಬೇಕಾದಂಥ ದೃಷ್ಟಾಂತವಾಗಿ, ಉದಾಹರಣೆಯಾಗಿ ಕೆಲಸ ಮಾಡೋದಿಲ್ಲ. ವಿಜಯಧ್ವಜರ ಅಭಿಪ್ರಾಯ ಆ ರೀತಿ ಇರಬಹುದು. ಇದ್ದರೆ ಆ ಅನುಮಾನದ ಸಾಧುತ್ವವನ್ನು ಸ್ವಲ್ಪ ಮಟ್ಟಿಗೆ ಒಪ್ಕೋಬಹುದು. ಆದರೂ ಇಂಥ ಅನೇಕ ಸಮಸ್ಯೆಗಳು ವಿಜಯಧ್ವಜದಲ್ಲೂ ಇವೆ, ಯಾದವಾರದ ವ್ಯಾಖ್ಯಾನಗಳಲ್ಲೂ ಇವೆ. ಅದನ್ನು ನೀವು ಶ್ರೋತೃಗಳು, ನನ್ನ ಅಭಿಪ್ರಾಯ ನಿಮ್ಮ ಮೇಲೆ ನಾನು ಹೇರೋದಿಲ್ಲ. ನಿಮ್ಗೆ ಯಾವ ಅಭಿಪ್ರಾಯ ಸರಿ ಅಂತ ಕಾಣಿಸ್ತದೆ ಆ ಅಭಿಪ್ರಾಯ ಸರಿ ಅಂತ ಒಪ್ಕೊಳ್ಬೋದು. ಯಾವುದಾದ್ರೂ ಒಂದು ವ್ಯಾಖ್ಯಾನ ಅದು ನನಗೆ ಅಷ್ಟು ಸಮಂಜಸವಾಗಿ ಕಾಣದೆ ಹೋದರೆ ಅದನ್ನು ಅಲ್ಲೇ ಬಿಟ್ಟಿರ್ತೇನೆ ಅಷ್ಟೇ. ನಾವು ಒಂದು ವಿಷಯ ನಮ್ಗೆ ಗೊತ್ತಿರಬೇಕು. ಯಾದವಾರ್ಯರು, ವಿಜಯಧ್ವಜರು, ಸ್ವಯಂ ವೇದವ್ಯಾಸರು, ಶ್ರೀಮದ್ ಆಚಾರ್ಯರು, ಆ ಬಳಿಕ ವ್ಯಾಖ್ಯಾನ ಮಾಡಿದಿರುವಂಥ ವಿಜಯಧ್ವಜರು, ಅಲ್ಲಿ ಬರುವಂಥ ಅನಂತ ತೀರ್ಥರು, ಅದಕ್ಕಿಂತ ಮುಂಚೆ ಯಾದವೇಂದ್ರ ತೀರ್ಥರು, ವಿಜಯಧ್ವಜರು, ಯಾದವಾರ್ಯರು, ಸತ್ಯಧರ್ಮ ತೀರ್ಥರು, ಇಂಥ ಎಲ್ಲ ಮಹನೀಯರಿಗೂ ಕೂಡ ನಾವು ಋಣಿಗಳಾಗಿರಬೇಕು. ಅವರೇನೋ ಬರೆದಿಟ್ಟಿದ್ರಿಂದ ನಮ್ಮಂಥವ್ರ ವ್ಯಾಖ್ಯಾನ ಒಂದಿಷ್ಟು ಏನೋ ನಡೆದಿದೆ. ನಾವು ಅವ್ರಿಗೆ ಋಣಿಗಳೇ. ಆದರೆ ಅವ್ರ ಹೆಸರಿನಲ್ಲಿ ಯಾವುದೋ ಇಂಥ ಕೆಲವು ಅಸಂಗತಿಗಳು ನಮಗೆ ಇವತ್ತು ಉಪಲಬ್ಧ ಇದ್ದಾಗ ಅದನ್ನು ಅವರೇ ಮಾಡಿದ್ದಾರೋ ಬೇರೆ ಯಾರು ಮಾಡಿದ್ದಾರೋ ಏನೋ ಗೊತ್ತಿಲ್ಲ, ಅದೆಲ್ಲ ವಿಷಯ ಬೇರೆ. ನಮ್ಮದು ಕೇವಲ ವಿಷಯನಿಷ್ಠವಾದ ವಿಮರ್ಶೆ. ಅದನ್ನು ನಾವು ವ್ಯಕ್ತಿಗೆ ಅಂಟಿಸಬೇಕಾಗಿಲ್ಲ. ವ್ಯಕ್ತಿಗಳು ದೊಡ್ಡವರು, ವಿಷಯವನ್ನು ಒಪ್ಪುವುದು ಬಿಡುವುದು ಅನ್ನೋದು ಮಾತ್ರ ನಮ್ಮ ವಿಚಾರ. ಅದನ್ನು ಈಗ ನಿಮ್ಮ ಎದುರಿಗೆ ಹಂಚಿಕೊಂಡಿದ್ದೇನೆ. ಗೋವಿಂದಾಚಾರ್ಯ ಹೇಳಿದರು, ಹಾಗೆ ಆ ಅನುಮಾನದ ಬಗ್ಗೆ ನನ್ನ ಅಭಿಪ್ರಾಯ ಹೇಳಿದ್ದೇನೆ. ಪ್ರಜಾಪತೆ ನತ್ವದೇತಾನ್ ಇತ್ಯಾದಿ ಶ್ರುತಿ ಪ್ರಸಿದ್ಧಿಂ ದರ್ಶಯತಿ ಅಂತಿದೆಯಲ್ಲ, ಅದಕ್ಕೆ ಅದೇನು ವೇದವಾಕ್ಯ? ಪ್ರಜಾಪತೆ ನತ್ವದೇತಾನ್ಯನ್ಯೋ ವಿಶ್ವ ಜಾತ ನಿಪರಿತಾ ಬಭೂವ ಯತ್ಕಾಹ ಮಾಸ್ತೆ ಜುಹುಮಸ್ತನ್ನೋ ಅಂತ ಹೀಗೆ ಅದೊಂದು ಪೂರ್ಣವಾದಂಥ ಮಂತ್ರ ಕೇಳಿ ಬರ್ತದೆ. ತನ್ನೋ ಅಸ್ತು ವಯಂ ಸ್ಯಾಮ ಪತಯೋರೈಣಾಂ ಅಂತ ಋಗ್ವೇದದಲ್ಲಿ 10ನೇ ಮಂಡಲದಲ್ಲಿ ಅಲ್ಲಿ ಬರುವಂಥ ಮಂತ್ರ. ಪರಮಾತ್ಮನಿಗೆ ಅಥವಾ ಚತುರ್ಮುಖ ಬ್ರಹ್ಮನಿಗೆ ಅದೊಂದು ಸಂಬೋಧನ. ಎಲ್ಲ ಪ್ರಾಣಿಗಳಿಗೂ ಒಡೆಯನಾದ ಭಗವಂತನೇ, ನಿನಗಿಂತ ಭಿನ್ನವಾದ ಯಾವ ವಸ್ತುವು ಕೂಡ ನಮ್ಮ ಸಮೀಪದಲ್ಲಾಗಲಿ
ದೂರದಲ್ಲಾಗಲಿ ಎಂದೂ ಅಂಥದ್ದು ಹುಟ್ಟಿಲ್ಲ. ಅಂಥ ಯಾವುದೂ ವಸ್ತುವು ಇಲ್ಲ. ಅದೇನಾದರೂ ಇದ್ದರೆ ಈ ಜಡ ವಸ್ತುಗಳ ಮೇಲೆ, ಚೇತನ ವಸ್ತುಗಳ ಮೇಲೆ ಅದು ತನ್ನ ಒಡೆತನ ಸ್ಥಾಪಿಸ್ತಿತ್ತು. ಅಂಥ ವಸ್ತು ನಮ್ಮ ದೇಶದಲ್ಲಿ, ನಮ್ಮ ಕಾಲದಲ್ಲಿ, ನಮಗೆ ದೇಶತಃ ಸಮೀಪದಲ್ಲಿ ಅಥವಾ ಕಾಲತಃ ಸಮೀಪದಲ್ಲಿ ಯಾವುದೂ ಕೂಡ ನಮಗಂತ ಕಂಡು ಬಂದಿಲ್ಲ. ನೀನೊಬ್ಬನೇ ಈ ಜಗತ್ತಿನೆಲ್ಲವನ್ನು ವಶಪಡಿಸ್ಕೊಂಡಿದ್ದಿ ಅಂತ ಹೀಗದರ ತಾತ್ಪರ್ಯ. ಮತ್ತೆ ನಮಗೆ ಯಾವ್ಯಾವ ಕಾಮನೆಗಳಿವೆಯೋ ಅವೆಲ್ಲವೂ ಕೂಡ ನಾವು ನಿನ್ನನ್ನು ಕುರಿತು ಭಕ್ತಿ ಇತ್ಯಾದಿಗಳೇನೋ ತೋರಿಸ್ತೇವೆ, ಮತ್ತೆ ಯಜ್ಞಗಳನ್ನೇನು ಮಾಡ್ತೀವಿ ನಿನ್ನ ಕುರಿತು. ಅದರಿಂದ ನಮ್ಮ ಕಾಮನೆಗಳೆಲ್ಲವೂ ಕೂಡ ಈಡೇರಲಿ, ಅದರಿಂದ ನಮಗೆ ಎಲ್ಲ ರೀತಿಯಾದ ಸಂಪತ್ತು ಕೂಡ ಸಿಗಲಿ ಅಂತ ಅದರ ತಾತ್ಪರ್ಯ. ಇಷ್ಟದು ವೇದ ಮಂತ್ರ, ಪವಮಾನ ಮಂಡಲದಲ್ಲಿ ಬರುವಂಥ ಮಂತ್ರ ಅದು. ಅದನ್ನು ವಿಜಯಧ್ವಜರು ಉದ್ಧರಿಸಿದ್ದಾರೆ. ಅದನ್ನು ನಾನು ಈಗ ನಿಮ್ಮೆದುರಿಗೂ ಕೂಡ ಹೇಳಿಕೊಂಡೆ, ಆ ಮಂತ್ರ ಮತ್ತು ಅದರ ಅರ್ಥವನ್ನು ಕೂಡ. ಯಾದವಾರ್ಯರು ಏನು ಅರ್ಥ ಬರೀತಾರೆ ಅಂತ ಅನ್ನೋದನ್ನು ಈಗ ನೋಡೋಣ. ನನಗೆ ಏನು ಹೇಳಬೇಕಾಗಿದೆ, ನಿನಗೆ ಜ್ಞಾನ ಎಲ್ಲವೂ ಇದ್ದೇ ಇದೆ ಅಂತ ಚತುರ್ಮುಖ ಬ್ರಹ್ಮನನ್ನು ಅವನು ಪ್ರಶಂಸೆ ಮಾಡ್ತಾ ಇದ್ದಾನೆ. ಇಲ್ಲೊಂದು ಕೈಮುತ್ಯ ನ್ಯಾಯವನ್ನ ನಾರದರು ಚತುರ್ಮುಖ ಬ್ರಹ್ಮನಿಗೆ ಕೈಮುತ್ಯ ನ್ಯಾಯ ಉಪಯೋಗ ಮಾಡಿ ನಿನಗೆಲ್ಲವೂ ಗೊತ್ತಿದೆ ಅಂತ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ನಿನಗೆ ಈ ಹಿಂದಿನದು, ಇಂದಿನದು, ಮುಂದಿನದು ಎಲ್ಲವನ್ನೂ ತಿಳ್ಕೊಂಡಿದ್ದೆ ನೀನು. ಅದೆಲ್ಲದರ ಬಗ್ಗೆ ಆಳವಾದಂತಹ ಜ್ಞಾನ ನಿನಗಿದೆ. ಇಷ್ಟೆಲ್ಲ ಆಳವಾದಂತಹ ಜ್ಞಾನ ನಿನಗಿದೆ ಅಂತಂದ ಮೇಲೆ ನನಗೆ ನೀನು ತಿಳಿಸಿಕೊಡ್ಬೇಕಾದಂತಹ ಒಂದು ಸಂಗತಿ, ತತ್ವ, ಅದು ಕೂಡ ನಿನಗೆ ತಿಳಿದೇ ಇದ್ದೇ ಇದೆ. ನಿಶ್ಚಿತಂ ತಸ್ಮಾತ್ ಸರ್ವಂ ಏತನ್ ಮಮ ವಕ್ತವ್ಯಂ ಭವಾನ್ ವೇದ ಇತಿ ಕಿಂ ವಾಚ್ಯಂ. ಎಲ್ಲವನ್ನೂ ನೀನು ತಿಳಿದಿದ್ದೆ ಅಂದಮೇಲೆ ನನಗೆ ಹೇಳಬೇಕಾದಂತಹ ಒಂದು ಸಣ್ಣ ಅಂಶದ ಬಗ್ಗೆ ಕೂಡ ನಿನಗೆ ಜ್ಞಾನ ಇದೆ ಅಂತ ನಾನು ಏನು ಹೇಳಬೇಕಾಗಿದೆ? ಸಣ್ಣ ಅಂಶ ಸುಮ್ಮನೆ ನಾನು ಹೇಳಿದೆ. ಚತುರ್ಮುಖ ಬ್ರಹ್ಮನಿಗೆ ಎಲ್ಲವೂ ಗೊತ್ತಿದೆ, ಬಹಳ ವಿಷಯಗಳು ಗೊತ್ತಿವೆ, ಸರ್ವಜ್ಞಾನ. ನನಗೆ ಹೇಳಬೇಕಾದ್ದು ಭಗವತ್ ತತ್ವ. ಎಲ್ಲದರಲ್ಲಿಯೂ ಭಗವತ್ ತತ್ವ ಅಡಗಿದೆ. ಎಲ್ಲವನ್ನೂ ನೀನು ತಿಳಿದಿದ್ದೆ ಅಂದರೆ ಭಗವಂತನನ್ನು ಕೂಡ ತಿಳಿದಿರ್ತೀಯ. ಆದ್ರಿಂದ ಎಲ್ಲವನ್ನೂ ತಿಳಿದ ನೀನು ಭಗವಂತನನ್ನು ತಿಳಿದಿದ್ದೆ ಅಂತ ಪ್ರತ್ಯೇಕವಾಗಿ ನಾನು ಹೇಳಬೇಕಾಗಿಲ್ಲ. ಆದ್ರಿಂದ ನೀನು ನನಗೆ ಒಂದಿಷ್ಟು ಜ್ಞಾನ ಕೊಡಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಇದಿಷ್ಟು ಅಲ್ಲಿ ಯಾದವಾರ್ಯರು ಮಾಡಿರುವಂಥ ವ್ಯಾಖ್ಯಾನ. ಇದಕ್ಕೆ ಭಾಗವತ ತಾತ್ಪರ್ಯ ಏನೂ ಇಲ್ಲ, ಆದ್ದರಿಂದ ನಾವು ಅದ್ರ ಬಗ್ಗೆ ಅವಲೋಕನ ಮಾಡಲಿಲ್ಲ. ಹೀಗೆ 3ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನಂದು ಹುಸಿಗೆ ಹಾಕಿದಿರೋ ಇನ್ನು ಋಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.